ಕಂಬು ಗ್ರೀವ ಗಮನೀಯ ಕೃಗದಿತ್ತ ಗಿಡ ಗಿಡದ ಕಂಬು ಗ್ರೀವ ಗಮನೀಯ ಕರಾಂಬುರುಹ ಪಾಶಾಂಕುಶಧರವರ ಶಂಬರಾರಿವಿದು ತನಯ ಮಧುರಗೇಹ ಪಾಶಾಂಕುಶಧರವರ ಶಂಬರಾರಿವಿದು ತನಯ ಮಧುರಗೇಹ 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 ಜಂಬವೈರಿವಿನು ತಾಮರ ವಂದಿತ ಲಂಬೋದರ ವಿಘ್ನಾಂಬುದೆ ಕುಂಭಜ ಜಂಬವೈರಿವಿನು ತಾಮರ ವಂದಿತ ಲಂಬೋದರ ವಿಘ್ನಾಂಬುದಿ ಕುಂಭಜ ಜಂಬವೈರಿವಿನು ತಾಮರ ವಂದಿತ ಲಂಬೋದರ ವಿಘ್ನಾಂಬುದಿ ಕುಂಭಜ ವಾರಣ ವದನ ತ್ರೈಲೋಕ್ಯ ಸುಮೋಹನ ತ್ರೈಲೋಕ್ಯ ಸುಮೋಹನ ವಾರಣ ವದನ ಮನದೋಳ್ ಆಲೋಚಿಸಿದ ಮನದೋಳಾಲೋಚಿಸಿದ ಆಗ ಧರ್ಮಾಂಗದನೋ ಆಗ ಧರ್ಮಾಂಗದನೋ ಜನಪಾಲ ವರ್ಗವೆಲ್ಲವನೋ ಜನಪಾಲ ವರ್ಗವೆಲ್ಲವನೋ ಘನತೆಯಲ್ಲಿ ಗೆದ್ದು ಕಪ್ಪವ ಗೊಂಬನೋರು ಘನತೆಯಲ್ಲಿ ಗೆದ್ದು ಕಪ್ಪವ ಗೊಂಬನೋರು ಮೇದಿನಿಯೊಳಿಗೆಂದೆನುತ ನೋಡೆ ಮೇದಿನಿಯೊಳಿಗೆಂದೆನುತ ನೋಡೆ ಶ್ರೀಹರಿ ಸಂರಕ್ಷಿಸು. ಲೋಕ ವಿಶ್ರುತವಾದಂತಹ ಸೂರ್ಯವಂಶದಲ್ಲಿ ಮನು, ಮಾಂಧಾತ, ಸಗರ, ದಿಲೀಪ, ಭಗೀರಥ ಮುಂತಾದವರು ಆಚಂದ್ರಾರ್ಕವಾದಂತಹ ಕೀರ್ತಿಯನ್ನ ಗಳಿಸಿ ಉಳಿಸಿ ಕಾಲವಶರಾದರು. ವರ್ತಮಾನ ಕಾಲದಲ್ಲಿ ನನ್ನ ತೀರ್ಥರೂಪರಾದಂತಹ ರುಕ್ಮಾಂಗದ ಭೂಪತಿಗಳ ಆಳ್ವಿಕೆ ನಡೆಯುತ್ತಾ ಇದೆ. ಹಿರಿಯರ ಧವಳ ಕೀರ್ತಿಗೆ ಕಳಂಕ ಬಾರದಂತೆ ಪಾಲಿಸುತ್ತಿದ್ದಾರೆ ನಮ್ಮ ಜನಕರು. ನನ್ನ ಜನಕ ರುಕ್ಮಾಂಗದ ಭೂಪತಿಗಳು ಒಂದು ದಿನ ನನ್ನನ್ನು ಕರೆದು, ಮಗನೇ ಧರ್ಮಾಂಗದ, ಹರಿನಾಮ ಸ್ಮರಣೆಯಲ್ಲಿ ಶೇಷಾಯುಷ್ಯವನ್ನು ಕಳೆಯುವವನು ನಾನಿದ್ದೇನೆ, ನೀನು ಈ ಧರೆಯ ದೊರೆಯಾಗಿ ಪುರದ ಪ್ರಜೆಗಳನ್ನು ಪಾಲಿಸು ಎಂದರು. ಅದಕ್ಕೆ ಧರೆಯ ದಿಗ್ವಿಜಯವನ್ನ ಸಾಧಿಸಿ ಪಟ್ಟವನ್ನೇರುವಂತಹ ನನ್ನ ಬಯಕೆಯನ್ನ ಮುಂದಿರಿಸಿದೆ. ಒಪ್ಪಿದ ಅಪ್ಪ ಕೆಲವು ಹಿತವಚನಗಳನ್ನ ಹೇಳಿದರು. ಶರಣರಲ್ಲಿ ಕರುಣೆ, ಉದ್ಧಟರಲ್ಲಿ ದಿಟ್ಟದನ, ಹರಿ ಶರಣರಲ್ಲಿ ಸ್ನೇಹವನ್ನ ತೋರಬೇಕು ಮಗನೇ ಎಂಬುದಾಗಿ ಅವರ ಆಶೀರ್ವಾದದ ಶ್ರೀರಕ್ಷೆಯನ್ನ ಹೊಂದಿ ಸರೆಯು ನದಿಯನ್ನ ಉತ್ತರಿಸಿ ಬಂದಿದ್ದೇನೆ. ಯೋಚಿಸುವಾಗ ಹುಲು ಭೂಪರಲ್ಲಿ ಹೋರಾಡಿ ಸಮಯವನ್ನ ವ್ಯರ್ಥಗೊಳಿಸುವುದೇಕೆ, ಅವನಿಯ ಅತಿ ಬಲಾಢ್ಯರನ್ನೇ ಕೆಣಕಬೇಕೆಂದು ನಿರ್ಧರಿಸಿದಾಗ ಚಂದ್ರವಂಶದ ಚಕ್ರವರ್ತಿ, ಪ್ರತಿಷ್ಠಾನದ ದೊರೆ ಭರತ ನಾಮಕನಂತೆ ಅವನ ಕೀರ್ತಿ ದಿಕ್ಕು ದಿಕ್ಕಿಗೆ ಪಸರಿಸಿದೆಯಂತೆ. ಲೋಕವನ್ನೇ ಜಯಿಸಿರುವಂತಹ ಅವನನ್ನೇ ಜಯಿಸಿದರೆ ಭೂಲೋಕವನ್ನೇ ಗೆದ್ದಂತಾಗುವುದಿಲ್ಲವೇ? ಹಾಗಾಗಿ ಅಲ್ಲಿಯವರೆಗಾಗಿ ನೇರವಾಗಿ ತೆರಳುತ್ತೇನಂತೆ. ಆಶ್ಚರ್ಯ! ಶಶಕುಲ ಮೌಳಿಯಾದ ಭರತ ಚಕ್ರವರ್ತಿ ನಾನು, ಪ್ರತಿಷ್ಠಾನದ ದೊರೆ
ನನ್ನನ್ನು ಕೆಣಕಲು ಯುವಕನವರು ಬಂದಿದ್ದಾನಂತೆ. ಹೋಗಿ ವಿಚಾರಿಸುತ್ತೇನೆ. ಸುತ್ತ ಬೆಸರೇನೋ ಸುತ ಬೆಸರೇನು ವ್ಯರ್ಥದಿ ಸಾರಿ ಬಂದಿಹುದೇಕೆ ವ್ಯರ್ಥದಿ ಸಾರಿ ಬಂದಿಹುದೇಕೆ ಶೂರತನ ಅನ್ಯರಲ್ಲಿ ತೋರುವುದೊಳಿತು ಕೇಳು. ಅಯ್ಯ ಬಾಲಕ, ಏನಲ್ಲವೋ ಭರತ ಚಕ್ರಿ? ವಸ್ತ್ರ, ವಸು, ವಾಕ್, ವಿದ್ಯಾ, ವಿನಯ ಇವುಗಳಿಂದ ವ್ಯಕ್ತಿಯ ವ್ಯಕ್ತಿತ್ವವನ್ನು ಊಹಿಸಬಹುದಾಗಿದೆ. ಸತ್ಯ. ಅರಸು ಕುಮಾರ ನೀನೆಂಬುದನ್ನ ನಿಸ್ಸಂಶಯವಾಗಿ ಹೇಳಬಹುದು. ಆದರೆ ನಮ್ಮಲ್ಲಿಗೆ ದಂಡೆತ್ತಿ ಬಂದೆಯಲ್ಲ, ಇದು ವ್ಯರ್ಥ ಸಾಹಸವಾದೀತು. ಸಾಮಾನ್ಯರಾದವರು ಹಲವರು ಇದ್ದಾರೆ. ಅಂತಹವರಲ್ಲಿ ಪರಾಕ್ರಮ ಮೆರೆಸಿ ಹೆಗ್ಗಳಿಕೆಯನ್ನ ಪಡೆ. ಸಾಮ್ರಾಟನಾದ ಭರತ ಭೂಪನಲ್ಲಿ ನಡೆಯದು ನಿನ್ನ ಪರಾಕ್ರಮ. ಯಾವುದು ನಿನ್ನ ಊರು? ಯಾರು ನಿನ್ನ ತಂದೆ? ಯಾಕಿಲ್ಲಿಗಾಗಿ ಬಂದೆ? ಏನಾಗಬೇಕು ಮುಂದೆ? ಎಲ್ಲವನ್ನು ಅರುಹುವೆಯ? ದಿಗ್ವಿಜಯಾರ್ಥವಾಗಿ ಬಂದ ನನ್ನಲ್ಲಿ ಪರಿಚಯವನ್ನ ಕೇಳ್ತಾ ಇದ್ದಿ. ಹೌದು. ನೀನು ತಿಳಿಯಬಹುದಾದ ತಿಳಿಯಬೇಕಾದ ಪರಿಚಯ ನನ್ನಲ್ಲಿದೆ. ಓಹೋ ಭೂಮಿಪತಿಯೇ, ಏನು? ಶ್ರೇಷ್ಠವಾದಂತಹ ಮಾರ್ತಾಂಡ ಕುಲ ಸಂಭೂತ ನಾನು. ರುಕ್ಮಾಂಗದ ಭೂಪ ನನ್ನ ತಂದೆ. ಓಹೋ ಧರ್ಮಾಂಗದ ನನ್ನ ನಾಮಧೇಯ. ಸಾಕೇತ ನಮ್ಮಪುರ. ನಿನ್ನನ್ನ ಗೆಲ್ಲಬೇಕು ಎನ್ನುವುದಕ್ಕಾಗಿ ದಿಗ್ವಿಜಯಾರ್ಥವಾಗಿ ಬಂದಿದ್ದೇನೆ. ತಪ್ಪೇನು ಅಂತ ಪ್ರಶ್ನಿಸ್ತಾ ಇದ್ದೇನೆ. ಹುಡುಗ, ನೀನು ಎಡವಿದೆ. ಈ ಭರತ ಚಕ್ರವರ್ತಿಯ ಎತ್ತರ ಭಿತ್ತರ ಅರ್ಥೈಸಿಕೊಂಡಿಲ್ಲ. ರಾಜ ಮಹಾರಾಜರುಗಳ ಶಿರದ ಮುಕುಟದ ಮಾಣಿಕ್ಯವೇ ನನ್ನ ಪದಕ್ಕೆ ನೀಲಾಂಜನವಾಗಿದೆ. ಅಂದರೆ ನನ್ನ ಪದ ಪಂಕಜಕ್ಕೆ ನಿತ್ಯವೂ ಮಣಿಯುತ್ತಾರೆ ಎಂಬುದೇ ಅದರ ಅರ್ಥ. ಪೂಜಿತನಾದ ನನಗೆ ಎರಗಿ ಆಶೀರ್ವಾದವನ್ನ ಪಡೆದು ಮುಂದೆ ಸಾಗು, ಶುಭವಾಗುತ್ತದೆ. ಓಹೋ, ನಿನ್ನ ಮಾತು ಕೇಳಿ ಬಹಳ ಸಂತೋಷವಾಯ್ತಪ್ಪ. ಹರುಷವಾಯ್ತು ನಿನ್ನ ವಚನವೋ. ಹರುಷವಾಯ್ತು ನಿನ್ನ ವಚನವೋ. ಹರುಷವಾಯ್ತು ನಿನ್ನ ವಚನವೋ. ಕೇಳುತ್ತೆನ್ನ ಮನಸ್ಸಿಗೀಗ ಹರುಷವಾಯ್ತು ನಿನ್ನ ವಚನವೋ. ಕೇಳುತ್ತೆನ್ನ ಮನಸ್ಸಿಗೀಗ ಹರುಷವಾಯ್ತು ನಿನ್ನ ವಚನವೋ. ಹರುಷವಾಯ್ತು ನಿನ್ನ ವಚನವೋ. ಹರನೆ ನೀನೆ ನೇತ್ರ ಎರಡಿದೆ. ಹರನೆ ನೀನೆ ನೇತ್ರವೆರಡಿದೆ. ಓಹೋ, ಮತ್ತೆ ಶ್ರೀ ಹರೆಯು ನೋಡೆ ಯುಗ್ಮ ಭುಜವಿದೆ. ಹರಿಯು ನೋಡೆ ಯುಗ್ಮ ಭುಜವಿದೆ. ವರವಿರಂಜಿ ಎನ್ನಲು ನಿನಗೆ ಶಿರವಿದೊಂದೇ ತೋರ್ಬೋದೀಗ. ವರವಿರಂಜಿ ಎನ್ನಲು ನಿನಗೆ ಶಿರವಿದೊಂದೇ ತೋರ್ಬೋದೀಗ. ಪರಮ ಪೌರುಷಗಳನ್ನು ಮೆರೆಸುತ್ತಿರುವೆ ಬರಿದೆ ಗರುವದಿ. ಬಳಿರೆ 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 ಹರಿಹರೋದ್ಯರಿಂದ ಲದಿಗದೆ. ಹರುಷವಾಯ್ತು ನಿನ್ನ
ನಿನ್ನನ್ನು ನೀನೇ ಹೊಗಳಿಕೊಂಡು ಮಾತನಾಡುವಂತಹ ವಿಧಾನದಿಂದ ನನಗೆ ತುಂಬಾ ಸಂತೋಷವಾಗಿದೆ. ಓಹೋ, ನೀನೊಬ್ಬ ನರ ಎನ್ನುವುದನ್ನ ನೀನೇ ಮರೆತಂತಿದೆ. ನಿನ್ನನ್ನು ಹೊಗಳಿಕೊಳ್ಳುವಂತಹ ಭರದಲ್ಲಿ ತ್ರಿಮೂರ್ತಿಗಳಲ್ಲಿ ಓರ್ವನೇನು ಎಂಬುದಾಗಿ ತಿಳಿದು ಹೊಗಳಿಕೊಳ್ಳುವಂತಿದೆ. ಅಂತಹ ಭ್ರಮೆ ಬರುವಂತಹ ಮಾತುಗಳನ್ನ ಆಡುತ್ತಾ ಇದ್ದಿ. ಹರನೇ ನೀನು ಎಂಬುದಾಗಿ ನೋಡಿದರೆ ನಿನ್ನನ್ನ 3 ಕಣ್ಣುಗಳು ನಿನಗಿಲ್ಲ, ಅಲ್ಲ ಹರಿಯು ನೀನು ಎಂದು ಎಣಿಸಲೇ 2 ಕೈಗಳು ನಿನಗಿದೆ. ಬ್ರಹ್ಮನೆಂದು ಭಾವಿಸಲೇ ಒಂದೇ ತಲೆ ನಿನಗಿದೆ. ನಿನ್ನ ವಾಕ್ಸರಣಿಯನ್ನ ಆಲಿಸಿದರೆ ಅವರಿಗಿಂತಲೂ ಅಧಿಕತರನಾಗಿ ನಿನ್ನನ್ನೇ ನೀನು ಆಡಿಕೊಳ್ಳುತ್ತಾ ಇರುವೆ. ಇದಕ್ಕೆ ಹೇಳುವುದು ಗರ್ವ ಎಂಬುದಾಗಿ. ಹಾಗಾಗಿ ಈ ಆಡಂಬರವನ್ನ ಬಿಡು, ಸಹಜತೆಯಲ್ಲಿ ಮಾತನಾಡು. ಧರ್ಮಾಂಗದ ನಾನು ಹರನಾಗಲು ತ್ರಿಪುರರ ಧುರವಲ್ಲ, ಹರಿಯಾಗಲು ಬಂದುದು ಮಧು ಕೈಟಭರಲ್ಲ. ಆದರೆ ಈಗ ಬ್ರಹ್ಮನಾಗಿ ವಿಜಯ ಎಂಬ ಸೃಷ್ಟಿಯನ್ನ ಮಾಡಿ ತೋರಿಸುತ್ತೇನೆ, ನೋಡು. ಹೀಗೆ ಉದ್ಘೋಷಿಸುವಲ್ಲಿಯೇ ಇದು ಅಹಂಕಾರದ ಪರಮಾವಧಿ ಎಂಬುದಾಗಿ ತಿಳಿಯುತ್ತದೆ. ಓಹೋ, ತ್ರಿಮೂರ್ತಿಗಳಿಗಿಂತಲೂ ಅಧಿಕ ತಾನು ಎಂಬ ತೆರದಲ್ಲಿ ಮಾತನಾಡುತ್ತಾ ಇದ್ದಿ. ಅವಶ್ಯವಲ್ಲದ ಅಸಹಜ ಮಾತಿಗೆ ಡಂಬಾಚಾರದ ಅಗ್ಗಳಿಕೆ ಎಂದೇ ಕರೆಯಬೇಕಾಗುತ್ತದೆ. ನಿನ್ನ ಮಾತು ಮತ್ತು ನಿನ್ನ ಕೃತಿಗಿರುವ ವ್ಯತ್ಯಾಸವನ್ನ ಯುದ್ಧ ಮಾಧ್ಯಮದ ಮೂಲಕವಾಗಿ ಅನಾವರಣಗೊಳಿಸ್ತೇನೆ. ದುರವನ್ನೆದಿರಿಸು, ದುರವನ್ನೆದಿರಿಸು. ಯಾರು ಅಂತ ತಿಳಿದೆ? ಯಾರು? ಚಕ್ರಪತಿನ ಕೇಳಲೋ, ಚಕ್ರಪತಿನ ಕೇಳಲೋ, ತನುವಿನೊಳು ಚಕ್ರಿ ತ್ರಿಯಂಬಕ ವಿಧಿಗಳ, ತನುವಿನೊಳು ಚಕ್ರಿ ತ್ರಿಯಂಬಕ ವಿಧಿಗಳ, ಶಕ್ರಾದಿ ಸುರ ತೇಜವು ನೆಲೆಸಿಹುದು ಧಿಕ್ಕರಿಬುದೇಕೆ ನೀನು. ಹುಡುಗ, ಅಂಗುಲಿಯಿಂದ ಅಂಬರವನ್ನ ಅಳೆಯಲಿಕ್ಕೆ ಆಗುವುದಿಲ್ಲ. ಸತ್ಯ. ನಿನ್ನ ಜೀವನ ಅನುಭವ ನನ್ನನ್ನ ತಿಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಚಕ್ರವರ್ತಿ ಎಂದರೇನು? ತ್ರಿಮೂರ್ತಿಗಳ ಶಕ್ತಿ, ಅಷ್ಟದಿಕ್ಪಾಲಕರ ತೇಜಸ್ಸು, ಇದನ್ನೆಲ್ಲ ಆವಾಹಿಸಿ ತೀರ್ಥಾಭಿಷೇಚನ ಮಾಡಿ ಮಂತ್ರ ಘೋಷದೊಂದಿಗೆ ಅಭಿಷೇಕವನ್ನ ಮಾಡತಕ್ಕಂತಹದ್ದು. ಆದ್ದರಿಂದಲೇ ರಾಜ ಪ್ರತ್ಯಕ್ಷ ದೇವತಾ ಎಂಬ ಶಬ್ದ ಸೃಷ್ಟಿಯಾದುದು. ಇದನ್ನು ಒಪ್ಪದಿದ್ದರೆ ಮೂರ್ಖತನವಾದೀತು. ಎಚ್ಚರ, ಎಚ್ಚರ. ನಿನ್ನ ಅರ್ಹತೆಯನ್ನ ತಿಳಿಯಲು ನನಗಿರುವ ಯೋಗ್ಯತೆಯನ್ನ ಪ್ರಶ್ನಿಸ್ತಾ ಇದ್ದೀಯ. ಅಯ್ಯ, ಏನು? ನೀನು ನಿನ್ನ ಕುರಿತಾಗಿ ಏನೆಲ್ಲ ಹೇಳಿದೆಯೋ ಆ ಎಲ್ಲ ಅರ್ಹತೆಯನ್ನು ನಾವು ಪಡೆದಿದ್ದೇವೆ ಎನ್ನುವುದನ್ನು ನೀನು ತಿಳಿದಿರಬೇಕಾಗುತ್ತದೆ. ಆದ್ದರಿಂದಲೇ ನಿನ್ನಲ್ಲಿ ಮಹತ್ವಿಕೆಯನ್ನ ನಾವು ಕಲ್ಪಿಸಿದ್ದಿಲ್ಲ. ಸೂರ್ಯವಂಶದ ಚಕ್ರವರ್ತಿಗಳು ನಾವೂ ಹೌದು ಎಂಬುದು ನಿನಗೂ ತಿಳಿದಿರಬೇಕಾಗುತ್ತದೆ. ನಿನ್ನಲ್ಲಿ ಮಾತನಾಡಿದರೆ ಗಾಳಿಯೊಂದಿಗೆ ಗುದ್ದಿದಂತೆ ಅನುವಾಗುವುದಕ್ಕೆ ನಾರದ ಮುನಿಗಳು ವಂದಿಸಿಕೊಂಡಿದ್ದೇನೆ ಸ್ವಾಮಿ. ನಿಲ್ಲಿಸಿರಿ ನಿಮ್ಮ ದುರವನ್ನು. ನಿಮಗೇನು ಸ್ವಾತ್ಮ ಜ್ಞಾನವಿಲ್ಲವೇ? ಹೋರಾಟ ಸರಿಯಲ್ಲ. ಯಾಕೆ ಸ್ವಾಮಿ? ಏಕೆ ಬಲ್ಲಿರಾ? ಧರಣಿ ದೇವಿಯ ನೇತ್ರ 2 ಸಿಂಹಾಸನ, ಧರಣಿ ದೇವಿಯ ನೇತ್ರ 2 ಸಿಂಹಾಸನ, ಮೆರೆವುದು ಶಶಿರವಿ ಕುಲದೇ, ಮೆರೆವುದು ಶಶಿರವಿ ಕುಲದೇ, ಕೊರತೆಯಾಗಲು ಭಾರತ್ ಇದರೊಳೋ ಸಮವೆಂದೋ, ಕೊರತೆಯಾಗಲು ಭಾರದಿದರೊಳು ಸಮವೆಂದೋ, ಅರಿತುಕೊಳ್ಳಿರಿ ಮನದೊಳಗೆ. ಭರತಭೂಪ, ಮುನಿಪೋತ್ತಮರೇ, ಮಗು ಧರ್ಮಾಂಗದ, ನಾರದ ಮಹರ್ಷಿಗಳೇ, ನಿಮ್ಮ ಆನುವಂಶಿಕ ಹಿನ್ನೆಲೆ ಸಾಮಾನ್ಯವಾದುದಲ್ಲ. ಈ ಭೂದೇವಿಯ 2 ಕಣ್ಣುಗಳಂತೆ ಸೂರ್ಯವಂಶ ಚಂದ್ರವಂಶ. ಯಾವ ಕಣ್ಣಿಗೆ ವೇದನೆಯಾದರೂ ಶರೀರದ ಮೇಲೆ ಪರಿಣಾಮ ಬೀರುವುದಿಲ್ಲವೇ? ಖಂಡಿತ. ನಿಮ್ಮೀರುವರಲ್ಲಿ ಯಾರೇ ಸೋಲಲಿ ಯಾರೇ ಗೆಲ್ಲಲಿ ಧರಣಿ ದೇವಿಗೆ ಅದು ಹಿತವಾಗುವ ವ್ಯವಹಾರವಲ್ಲ. ಲೋಕವನ್ನು ಬೆಳಗಲು ಸೂರ್ಯಚಂದ್ರರು ಹೇಗೋ ಹಾಗೆ ಈ 2 ಸಿಂಹಾಸನಗಳು ನೀವು ಸಮಾನರಾಗಿದ್ದೀರಿ.
ಮನಕ್ಲೇಶ, ದ್ವೇಷ, ಈರ್ಷೆ ಖಂಡಿತ ಸಲ್ಲದು. ಇಬ್ಬರು ಸ್ನೇಹಸ್ತ ಚಾಚಬೇಕಯ್ಯ. ನಾರದ ಮುನಿಗಳೇ, ಹ್ಮ್ ತಮ್ಮ ಪಾದಾರವಿಂದಗಳಿಗೆ ನಮಿಸಿ ತಮ್ಮ ಮಾತು ವೇದವಾಕ್ಯ ಎಂಬುದಾಗಿ ಅರಿತು ಸಮ್ಮತಿಯನ್ನ ಇತ್ತಿದ್ದೇನೆ ಸ್ವಾಮಿ. ಸಂತೋಷವಾಯಿತು. ಪೂಜ್ಯರೇ, ನನಗೆ ತಾವೇನು ಅಪ್ಪಣೆ ಕೊಡಿಸ್ತೀರೋ ಅಂತೆಯೇ ನಡೆಯುವವನು ನಾನಿದ್ದೇನೆ. ಮಗು, ನೀನು ಈ ಸಂಧಾನಕ್ಕೆ ಸಮ್ಮತಿ ನೀಡಬೇಕು. ಆದೀತು. ಅಯ್ಯ ಭರತ, ಮುನಿಪೋತ್ತಮರೇ, ಶಶಿವಂಶದವನಾದ ನೀನು ಸದ್ಗುಣ ಸಾಂದ್ರನೇ ಹೌದು. ಶ್ರೀಹರಿಯ ಸದ್ಭಕ್ತನಾದ ಧರ್ಮಾಂಗದನಿಗೆ ನಿನ್ನ 5 ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಟ್ಟು ಇವನಲ್ಲಿ ಬಾಂಧವ್ಯವನ್ನು ಬೆಳೆಸಿದುಕೋ. ಸ್ವಾಮಿ, ಧನ್ಯನಾದೆ. ಯೋಗ್ಯವಾದಂತಹ ಮಾರ್ಗದರ್ಶನವನ್ನ ನೀಡಿದ್ದೀರಿ, ಅನುಗ್ರಹಿಸಬೇಕು. ನಿಮ್ಮಿರುವರಿಗೂ ಮಂಗಳವಾಗಲಿ, ಲೋಕಕ್ಕೆ ಸನ್ಮಂಗಳವಾಗಲಿ. ಕುಮಾರ ಧರ್ಮಾಂಗದ ಭರತ ಚಕ್ರವರ್ತಿ, ಪ್ರಕರಣ ಸುಖಾಂತ್ಯವಾಯಿತು. ಹ ನನ್ನ ಕನ್ಯೆಯರ ಕೈಯನ್ನ ಹಿಡಿದು ಹ ನಮ್ಮ ಕುಲಕೋಟಿಯನ್ನ ಉದ್ಧರಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಹಿರಿಯರಾದಂತಹ ನಿಮಗೆ ಪ್ರಣಾಮಗಳು. ನಿಮ್ಮ ಇಚ್ಛೆಯಂತೆ ಆಗಬಹುದು. ಆದರೂ ಕೂಡ ದಿಗ್ವಿಜಯಾರ್ಥವಾಗಿ ಸಂಕಲ್ಪಬದ್ಧನಾಗಿ ಹೊರಟವ ನಾನು. ನೀವು ನೀಡಿದಂತಹ ಕನ್ಯೆಯರನ್ನ ಸ್ವೀಕರಿಸಿದ್ದೇನೆ. ಕಾಲ ಕೂಡಿ ಬಂದಾಗ ವಿವಾಹವಾಗುತ್ತೇನೆ. ಮುಂದಿನ ನನ್ನ ದಿಗ್ವಿಜಯಾರ್ಥವಾಗಿ ಅನುಗ್ರಹವನ್ನು, ಆಶೀರ್ವಾದವನ್ನು ಮಾಡಬೇಕು ಅಂತ ತಲೆಬಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ದಿಗ್ವಿಜಯೀ ಭವ. ಇದುವರೆಗೆ ಜಯಶೀಲನಾಗಿ ಮುಂದುವರಿಯುತ್ತಾ ಬಂದವನು ನಾನಿದ್ದೇನೆ. ಭೂಲೋಕದಲ್ಲಿ ನನ್ನ ಜಯಸಿರಿ ವ್ಯಾಪಿಸಿದರೆ ಸಾಕಾಗುವುದಿಲ್ಲ. ರಸಾತಳವನ್ನ ಪ್ರವೇಶಿಸಿ ನನ್ನ ಈ ದಿಗ್ವಿಜಯವನ್ನು ಮುಂದುವರಿಸಬೇಕಾಗಿದೆ. ಹಾಗಾಗಿ ರಸಾತಳಕ್ಕೆ ಪ್ರವೇಶಿಸ್ತೇನೆ. ಏನಾಶ್ಚರ್ಯ! ಮಹಿಷನಾದ ನಾನು ಈ ಪಾತಾಳದ ದ್ವಾರವನ್ನು ಕಾಯುತ್ತಿರುವಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಹುಲು ಮಾನವ ಬಂದಿದ್ದಾನೆ. ಆತನನ್ನೇ ಹೋಗಿ ವಿಚಾರಿಸುತ್ತೇನೆ. ಎಲ್ಲ ನರ ಕುರಿಯೇ, ನರ ಕುರಿ ಕೇಳು. ಎಲ್ಲೆಲ್ಲೇ ನರ ಕುರಿ ಕೇಳು. ಫಳ ಕುಲ ಜರಣಗೆ ಇದಿರ್ತಾಳು, ಫಳ ಕುಲ ಜರಣಗೆ ಇದಿರ್ತಾಳು. ಗಳಿಲ್ಲದೆ ನಿನ್ನಯ ಶಿರವ ನೆಲ ಕೆಳುಹುವೆ ನೋಡೆನ್ನಲವ. ಎಲ್ಲ ನರ ಕುರಿಯೇ, ನೀನು ಈ ರಸತಳವನ್ನು ಸೇರಿ ನಿನ್ನ ಅಟ್ಟಹಾಸವನ್ನು ಪ್ರಕಟಿಸುತ್ತಿದ್ದೀಯ. ಬಲಿಚಕ್ರವರ್ತಿಯ ಆಪ್ತ ಮಹಿಷ ನಾನು. ನನ್ನಲ್ಲಿ ನಿನ್ನ ವಿಕ್ರಮ ನಡೆಯದು. ಬಂದ ದಾರಿಯಲ್ಲೇ ಹಿಂದೆ ಹೋದ್ರಾಯ್ತು, ಇಲ್ಲವಾದರೆ ಪರಿಣಾಮ ನೆಟ್ಟಗಾಗಲಿಕ್ಕಿಲ್ಲ. ರಸಾತಳವನ್ನ ಪ್ರವೇಶಿಸಿರುವಂತಹ ನಮ್ಮ ಲಕ್ಷ್ಯವೇ ನೀನಲ್ಲ. ಆದರೂ ಅಸಮಸಾಹಸಿಯನ್ನು ಉದ್ಘೋಷಿಸಿಕೊಳ್ಳುತ್ತಾ ಇದ್ದಲ್ಲ. ನೀನು ನಮಗೆ ಅಲಕ್ಷ್ಯ ಎನ್ನುವುದನ್ನು ತೋರಿಸುವುದಕ್ಕಾಗಿ ಧನುಷರದ ರುಚಿಯನ್ನು ತೋರಿಸ್ತೇನೆ. ಬಾ ಮುಂದೆ, ಬಾ ಮುಂದೆ. ಇವನಲ್ಲಿ ಹೀಗೆ ಹೋರಾಡಿದರೆ ಆಗದು. ಮಾಯೆಯಿಂದ ಆಯುಧಗಳನ್ನು ರಚಿಸಿ ಹೊರಡುತ್ತೇನೆ ನೋಡೋಣ. ಏನಿದೇನಿದು? ನನ್ನನ್ನು ಎದುರಿಸುತ್ತಿದ್ದಂತಹ ಆ ಮಹಿಷಾಖ್ಯ ಒಮ್ಮಿಂದೊಮ್ಮೆಲೆ ಅಪ್ರತ್ಯಕ್ಷನಾಗಿದ್ದಾನೆ. ಹರೇ ಜನಾರ್ದನ, ಮಾಯಾತೀತನಾದಂತಹ ನೀನೇ ಈ ವಿಪತ್ತನ್ನು ಪರಿಹರಿಸಿ ಉದ್ಧರಿಸಬೇಕು. ಹರಿಯನ್ನ ಮನಸ ಧ್ಯಾನಿಸಿದೆ. ತೆಗೆದಂತಹ ಮಹೇಂದ್ರಾಸ್ತ್ರವನ್ನ ಪ್ರಯೋಗಿಸಿ ಬಿಡ್ತೇನೆ ನೋಡೋಣ. ಏನು ಮಹಿಷನ ವಧೆಯಾಯಿತೆ? ಕೇಳಿ ಕಲಿ ಮಸ ಗೊತ್ತಲ ಪರಮಾಶ್ಚರ್ಯ. ತ್ರಿಲೋಕದಲ್ಲಣನಾದ ಈ ಬಲಿಚಕ್ರವರ್ತಿಯ ರಸಾತಳಕ್ಕೆ ಮರ್ತ್ಯಲೋಕದಿಂದ ದಾಳಿ. ಬಾಲಕನೋರ್ವನು ಬೆಂಕದಿಂದ ಬಂದು ನನ್ನ ಬಂಟನಾದ ಮಹಿಷನನ್ನು ಕೊಂದನಂತೆ. ಹೊಲ್ಲೆಯೊಂದು ಹುಲಿಯನ್ನು ಕೆಣಕಲು ಬಂದಂತಾಗಿದೆ. ನಮ್ಮ ಲೋಕಕ್ಕೆ ದಾಳಿ ಮಾಡಿರುವ ಆ ಯುವಕ ಯಾರಾಗಿರಬಹುದು? ಅವರ ಉದ್ದೇಶ ಏನಿರಬಹುದು? ವಿಚಾರಿಸಬೇಕಾದ್ದು ಚಕ್ರವರ್ತಿಯಾದ ನನ್ನ ಕರ್ತವ್ಯ. ಆದ್ದರಿಂದ ಚಂದನವನ್ನೇರಿ ದಿವ್ಯಾಸ್ತ್ರಗಳನ್ನು ಧರಿಸಿಕೊಂಡು ತಕ್ಷಣ ಎದುರಾಗುತ್ತೇನೆ.
ಮುಂಭಾಗದಲ್ಲಿ ನಿಂತಿರುವ ವೀರ, ಹ, ನೀನೇವೋ ನಮ್ಮ ಈ ರಸಾತಳಕ್ಕೆ ದಾಳಿ ಮಾಡಿದವನು. ನಾನೇ ನಮ್ಮ ಪುರರಕ್ಷಕನಾದ ಮಹಿಷನನ್ನು ನೀನೇ ಕೊಂದೆ ಅಂತಲ್ಲ. ವಧಿಸಿದವ ನಾನೇ. ಯಾರು ನೀನು? ನಿನ್ನ ಹೆಸರೇನು? ನಿನ್ನ ತಂದೆಯ ಹೆಸರೇನು? ಎಲ್ಲಿಂದ ಬಂದೆ? ಯಾಕಾಗಿ ಬಂದೆ? ಸಾಕೇತಾಧಿಪನಾದಂತಹ ರುಕ್ಮಾಂಗದ ಭೂಪನ ಕುವರ ಧರ್ಮಾಂಗದ ನಾನು ನಿನ್ನೊಡನೆ ಹೋರಾಡಿ ವಿಜಯ ಸಿರಿಯನ್ನ ಸೆಳೆಯಲು ಬಂದವ ನಾನು. ಬಳಿರೇ! ಬಳಿರೇ ಬಳಿರೇ, ಬಳಿರೇ. ಜಾನೆ ಬಳಿರೇ ಬಳಿರೇಂದ್ರಪಾತ್ಮಜನೇ ಎನ್ನಾಯ ಪರಿಗಳ ಅರಿಯದ ಬಾಲನೆ ಎನ್ನಾಯ ಪರಿಗಳ ಅರಿಯದ ಬಾಲನೆ ಕಲಿಗಂಜದೇಹ ವೈರೋಜನಿ ಎಂಬ ವಾರ್ತೆ ಕಲಿಗಂಜದೇಹ ವೈರೋಜನಿ ಎಂಬ ವಾರ್ತೆ ಭೂವಲಯದಿ ಮೇರೆ ಇಹುದೋ ಕಲಿಗಂಜದೇಹ ವೈರೋಜನಿ ಎಂಬ ವಾರ್ತೆ ಭೂವಲಯದಿ ಮೇರೆ ದೇಹೋದೋ ಬಳಿರೇ ಶಹಬ್ಬಾಸ್. ಹ ರಾಜಕುಮಾರ, ಹ ಮೆಚ್ಚಿದೆ ನಿನ್ನ ಧೈರ್ಯಕ್ಕೆ ಮತ್ತು ಸಾಹಸಕ್ಕೆ. ಆದರೆ ನಾನ್ಯಾರು, ನನ್ನ ಯೋಗ್ಯತೆಗಳೇನು ಎಂಬುದನ್ನು ತಿಳಿಯದೆ ನೀನು ಇಲ್ಲಿಗೆ ಬಂದು ದಾಳಿ ಮಾಡಿದಂತಿದೆ. ಹ ತಿಳಿಯದವರಿಗೆ ತಿಳಿಸಿ ಹೇಳಬೇಕಾದ್ದು ನನ್ನ ಧರ್ಮ. ಕೇಳು, ಕಲಿ ಪುರುಷನನ್ನೇ ಲೆಕ್ಕಿಸದಿರುವ ದಾನವ ಕುಲ ಶಿಖಾಮಣಿ ವಿರೋಚನನಿಗೆ ನಾನು ಪುತ್ರ, ಪ್ರಹ್ಲಾದನಿಗೆ ನಾನು ಮೊಮ್ಮಗ. ನನ್ನ ಹೆಸರು ಬಲಿ ಚಕ್ರವರ್ತಿ. ಬಲಿ ಚಕ್ರವರ್ತಿ. ಭೂಲೋಕದಲ್ಲೂ ನನ್ನ ಬಗ್ಗೆ ಸಾಕಷ್ಟು ಪ್ರಚಾರವಿದೆ. ತ್ರಿಲೋಕದಲ್ಲಡನಾದ ನನ್ನಲ್ಲಿ ನಿನ್ನ ಧುರವೇ. ಧುರಧೀರ ನೀನು ಅಂತ ಹೇಳುವುದಲ್ಲವೋ? ಅಂತಹ ಯೋಗ್ಯತಾವಂತರನ್ನೇ ಯುದ್ಧಕ್ಕೆ ಆಯ್ಕೆ ಮಾಡುವವನು ನಾನು. ಯಾಕೆ ಗೊತ್ತೇ? ಧುರಧೀರರನ್ನ ಧುರಧೀರರನ್ನು ಗೆಲಿದು ಧುರಧೀರರನ್ನು ಗೆಲಿದು ಕಪ್ಪವಗೊಳ್ಳೆ ದುರಸಾಹಸಿಗಾನೆಂಬುದು ಕಪ್ಪವಗೊಳ್ಳೆ ದುರಸಾಹಸಿಗಾನೆಂಬುದು ಮೆರೆವುದು ಕೀರ್ತಿ ಮೆರೆವುದು ಕೀರ್ತಿ ಮೂರೋಗದೋಳೆನ್ನುತ್ತ ತೆರಳಿ ಬಂದೇನೋ ಕೇಳಲ ಮೆರೆವುದು ಕೀರ್ತಿ ಮೂರ್ಲೋಕದೋಳೆನ್ನುತ್ತ ತೆರಳಿ ಬಂದೇನೋ ಕೇಳಲ ಧುರಪರಾಕ್ರಮ ನೀನು ಎಂಬುದಾಗಿ ಹೇಳುತ್ತಾ ಇದ್ದಿ. ಅಯ್ಯ ಬಲಿರಾಯ, ಮೂರು ಲೋಕದಲ್ಲಿ ಯಾರೆಲ್ಲ ಧುರಪರಾಕ್ರಮಿಗಳು ಎಂದೆನಿಸಿಕೊಂಡು ಮೆರೆಯುತ್ತಾ ಇದ್ದಾರೋ ಅಂತಹ ಅಸಮಬಲರನ್ನ ನನ್ನ ಎಸುಗೆಯಿಂದ ವಶ ತಪ್ಪಿಸಿ ವಿಜೇಯನಾಗಬೇಕೆಂಬುದೇ ನನ್ನ ಸಂಕಲ್ಪ. ಆ ಹಂಬಲದಿಂದಲೇ ಇಲ್ಲಿಯವರೆಗಾಗಿ ಹೊರಟು ಬಂದವ. ತನ್ಮೂಲಕವಾಗಿ ಕೀರ್ತಿಯನ್ನು
ಪಡೆಯಬೇಕೆಂಬುದೇ ನನ್ನ ಸಂಕಲ್ಪ. ಕಪ್ಪವನ್ನ ಪಡೆಯುವುದೇ ನನ್ನ ಉದ್ದೇಶ. ಓಹೋ, ನನ್ನ ಪರಾಕ್ರಮ ನಿನಗೆ ತಿಳಿದಿಲ್ಲವೇ? ಏನಂತಹ ಪರಾಕ್ರಮ? ಬಲಿಚಕ್ರವರ್ತಿ, ಈ ಹಿಂದೆ ಸುರಾಸುರರು ಸೇರಿ ಸಮುದ್ರ ಮಥನ ಮಾಡಿದ ಕತೆ ಕೇಳಿರುವೆಯಾ? ಕೇಳಿದ್ದೇನೆ. ಆ ಸಮಯದಲ್ಲಿ ಅಸುರ ನಾಯಕನಾಗಿ ಮೆರೆದವನು ನಾನು. ಮಂದರಾಗಿರಿಯನ್ನು ತೃಣಸಮವಾಗಿ ಗಣಿಸಿದವನು ನಾನು. ವಾಸುಕಿ ನನ್ನ ಲೆಕ್ಕಕ್ಕೆ ಬರಲಿಲ್ಲ. 33 ಕೋಟಿ ದೇವತೆಗಳು, 66 ಕೋಟಿ ದಾನವರು ನನ್ನ ಸಾಹಸಕ್ಕೆ ಮೆಚ್ಚಿ ಬೆರಗಾಗಿದ್ದಾರೆ. ಅಂತಹ ಸತ್ಕೀರ್ತಿವಂತನಾದ ಈ ರಣಧುರಂಧರನಲ್ಲಿ ನಿನ್ನ ಸಾಹಸ, ನೀನಿನ್ನು ಎಳೆಯ. ಹೊಂಬತನದ ಧೈರ್ಯ ಮಾಡಬೇಡ, ಹೋಗು ಹಿಂದಕ್ಕೆ. ನಿನ್ನ ಬಗ್ಗೆ ಇಷ್ಟೇ ಅಲ್ಲ ಬಲಿಚಕ್ರವರ್ತಿ, ಇನ್ನೂ ಹೆಚ್ಚು ನಾನು ತಿಳ್ಕೊಂಡಿದ್ದೇನೆ. ಇನ್ನೊಂದು ಕತೆ ಹೇಳಲೇ ಇಲ್ಲ ನೀನು. ಯಾವುದು? ಸುರಪನಜ್ರಾಯುಧಾದಿ ಜೀವವ ದೊರೆತಿರೆ ಶುಕ್ರ ನದಿ ವೇಗದಿ, ಜೀವವ ದೊರೆತಿರೆ ಶುಕ್ರ ನದಿ ವೇಗದಿ, ಹರಿತಂದು ಬದುಕಿಸಿ ತಂದವ ಕೇಳಿಯೇ ದುರಮಲ್ಲ ಮಜಫಲರೇ. ಅಸುರಪತಿ, ನಿನ್ನನ್ನೇ ನೀನು ಹೊಗಳಿಕೊಂಡು ಮಾತನಾಡುವ ಸಂದರ್ಭದಲ್ಲಿ ನಿನ್ನ ಬದುಕಿನ ಕಹಿ ಘಟನೆಗಳನ್ನು ಕೂಡ ಮರೆಯಬಾರದು ನೋಡು. ನೀನು ಏನದು? ಈ ಹಿಂದೆ ಒಂದು ಬಾರಿ ನೀನು ಇಂದ್ರನ ಅಲ್ಲಿವರೆಗಾಗಿ ಹೋಗಿದ್ದೀಯಂತೆ. ನಿನಗೂ ಇಂದ್ರನಿಗೂ ದುರವಾಯಿತಂತೆ. ಆ ಕಥೆಯನ್ನು ಕೇಳಿದ್ದೇನೆ. ಹೌದು. ಆ ಯುದ್ಧದಲ್ಲಿ ಇಂದ್ರ ತನ್ನ ವಜ್ರಾಯುಧದಿಂದ ನೀನು ಗತಪ್ರಾಣನಾಗುವಂತೆ ನಿನಗೆ ಹೊಡೆದಿದ್ದಾನೆ ಅಂತಲೂ ಕೇಳಿದ್ದೇವೆ. ಮತ್ತೆ ಬದುಕಿ ಬಂದೇನಲ್ಲ, ಅದು ಇಂದ್ರನ ಅನುಗ್ರಹ ವಿಶೇಷದಿಂದ ಅಂತಲೂ ತಿಳ್ಕೊಂಡಿದ್ದೇವೆ. ಇದನ್ನೇಕೆ ಹೇಳುತ್ತಾ ಇಲ್ಲ ನೀನು? ದುರಮಲ್ಲನೆಂಬಂತಹ ಅಹಂಕಾರವನ್ನ ಬಿಡು, ಕಪ್ಪ ಕೊಡು. ಎಲ್ಲ ಹುಡುಗ, ಇತಿಹಾಸವನ್ನು ಕೆದಕಿ ಕೆಣಕಿ ಯಾವ ಪ್ರಯೋಜನ ಆಗಲಿಕ್ಕಿಲ್ಲ. ನಿನಗೆ ಮಾತ್ರ ನಾನು ಕಪ್ಪ ಕೊಡುವವನಲ್ಲ. ಇದುವೇ ನಿನ್ನ ನಿರ್ಧಾರ ಅಂತಾದ್ರೆ ನಿನ್ನನ್ನು ಪರೀಕ್ಷಿಸಬೇಕು ಅಂತಲೇ ಬಂದವ ನಾನು. ನನ್ನ ಮೇಲೆ ಆಗಲೇ ನಿನ್ನ ಶರಪ್ರಯೋಗ ಪರೀಕ್ಷಿಸ್ತೇನೆ. ನನ್ನ ಶರದ ರುಚಿ ನೋಡು. ನಿನ್ನ ಶರಗಳನ್ನ ಮಾರ್ಗ ಮಧ್ಯದಲ್ಲಿ ಖಂಡಿಸಿದ್ದೇನೆ ಮಾತ್ರವಲ್ಲ, ಅಕ್ಷಯ ತೂಣೀರವನ್ನು ಪ್ರಯೋಗಿಸಿದ್ದೇನೆ. ಸಹಿಸಿಕೊ. ಅವುಗಳನ್ನು ಪಥಮಧ್ಯದಲ್ಲೇ ಖಂಡಿಸಿ ಭ್ರಮರ ಪುಂಜ ಶರವನ್ನು ಪ್ರಯೋಗಿಸಿದ್ದೇನೆ. ಭ್ರಮರ ಪುಂಜ ಶರಕ್ಕೆ ಪ್ರತಿಯಾಗಿ ನೀಲಾಂಜನವನ್ನ ಪಾಲಾಂಜನ ಶರವನ್ನ ಎಸೆಯುತ್ತಾ ಇದ್ದೇನೆ. ನಿಲ್ಲಿಸಿ ಧುರ, ನಿಲ್ಲಿರಿ ಕ್ರೋಧಗಳೇನೋ, ನಿಲ್ಲಿರಿ ಕ್ರೋಧಗಳೇನೋ, ಕ್ರೋಧಗಳೇನೋ ಧುರಸಲ್ಲದು ಪೇಳ್ವೆನು ನಾನು, ಧುರಸಲ್ಲದು ಪೇಳ್ವೆನು ನಾನು. ಬಲ್ಲಿದ ಶೂರ ಪರಾಕ್ರಮಿ ಎಂಬುದ ಬಲ್ಲೆನು ಕ್ಷಮೆಗಳ ತಾಳಿರಿ ಉಭಯರು. ಮೂರ್ತಿ ತಮ್ಮ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ. ಬಲಿ ಎದ್ದೇಳು. ಧರ್ಮಾಂಗದರೆ, ನಿಮ್ಮ ಯುದ್ಧವನ್ನು ನಿಲ್ಲಿಸಿರಿ. ಕ್ರೋಧಾನ್ವಿತರಾಗಿ ಕಾದಾಡುವುದನ್ನು ನಾನು ಕಾಣಲಾರೆ. ಇಬ್ಬರು ಸಮಬಲರೇ ಹೌದು, ಮಾತ್ರವಲ್ಲ ಬಲ್ಲಿದರೂ ಶೂರರೂ ಆಗಿದ್ದೀರಿ. ಕ್ಷಮೆ, ತಾಳ್ಮೆ, ಹಿರಿದಾದ ಗುಣ ಎಂಬುದನ್ನು ಅರಿಯದಾದಿರಾ? ನಿಮ್ಮಿಬ್ಬರಲ್ಲಿ ಜಯ ಅಪಜಯಗಳ ನಿರ್ಣಯವಾಗುವುದೇ ಕಷ್ಟ. ಅದಕ್ಕಾಗಿ ಒಂದು ವೇಳೆ ಯಾರೇ ಸೋಲಲಿ ಯಾರೇ ಗೆಲ್ಲಲಿ ದೂರು ನನಗೆ ತಪ್ಪಿದ್ದಲ್ಲ. ದೇವನ ಮೇಲೆ ನಂಬಿಕೆ ಇರಿಸಿ ದುರ ಸನ್ನದ್ಧನಾದೆ, ನನ್ನ ಭರವಸೆ ಬರಡಾಯಿತು ಎಂದು ನನ್ನನ್ನು ನಿಂದಿಸುವಿರಿ. ಶರಣಾಗತ ಬಸ್ಸನಾದ ನಾನೀಗ ಏನು ಮಾಡಬೇಕು? ಏನು ಮಾಡ್ತೀರಿ? ಇಬ್ಬರು ನನ್ನ ಸದ್ಭಕ್ತರೇ ಹೌದು. ಹೌದು. ಆದುದರಿಂದ ಪಕ್ಷಪಾತಿಯಾಗಿ ವ್ಯವಹರಿಸಲಾಗುವುದಿಲ್ಲ. ಆದ್ದರಿಂದ ಬಲಿ ಲಾಲಿ ಸುಬಲಿ ರಾಯ ನೀನು ಲಾಲಿ ಸೋಬಲಿ ರಾಯ ನೀನು ತವ ಬಾಲೆಯರ್ನೂರೋ ಮಂದಿಯನು ತವ ಬಾಲೆಯರ್ನೂರೋ
ಮಂದಿಯನು ಭೂಲೋಲ ಧರ್ಮಾಂಗದಂಗೆ ತೋ ಸಂತೈಸೋ ಮೇಲಾದ ಭಜಗನು ಶೀಲ ಗುಣಾಢ್ಯನೋ ಶರಣ ವಿರೋಚನಿ, ನನ್ನ ಮಾತನ್ನು ಆಲಿಸು. ಹೇಳಿ ಸ್ವಾಮಿ. ಈ ಧರ್ಮಾಂಗನಲ್ಲಿ ವೈರತ್ವ ಬೇಡ. ಆ ನಿನಗೆ 100 ಮಂದಿ ಕುಮಾರಿಯರಿರುವರಷ್ಟೇ. 100 ಮಂದಿ ಹೆಣ್ಣು ಮಕ್ಕಳಿದ್ದಾರೆ. ಅವರನ್ನು ಇವನಿಗೆ ಮದುವೆ ಮಾಡಿಕೊಟ್ಟು ಬಾಂಧವ್ಯವನ್ನು ನೀನು ಬೆಳೆಸಿಕೋ. ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸಬೇಕು. ನನ್ನ 100 ಮಂದಿ ಹೆಣ್ಮಕ್ಕಳನ್ನು ಇವನಿಗೆ ಕೊಡಬೇಕು. ಬಾಂಧವ್ಯವನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದೇನೆ. ಧರ್ಮಾಂಗದ ಏನು ಹೇಳ್ತಾನೆ? ದೇವರು ಹೇಳಿದ ಮೇಲೆ ಆಗಿ ಹೋಯಿತು. ಹೌದೇ? ಶುಭವಾಗಲಿ ನಿನಗೆ. ಅಯ್ಯ, ಧರ್ಮಾಂಗದ ಹುಡುಗಿಯರನ್ನ ಕೊಡಬೇಕು ಅಂತ ಆಯ್ತು. ಯಾವಾಗ ಮದುವೆ, ಏನು ವಿಚಾರ, ಆ ನಿರ್ಧಾರಕ್ಕೆ ನಾವು ಬರಬೇಕಲ್ಲ. ಅಯ್ಯ ಮಹನೀಯ, ನಿನ್ನ ಬಗ್ಗೆ ಬಲ್ಲೆ. ಭವ ಭಯ ವಿದೂರ ನೀನು, ಪದ್ಮಪತ್ರ ವಿಮಾಂಬಸಿ ಎಂಬಂತೆ ನಿನ್ನ ಜೀವನ ಕ್ರಮ. ಅಂತಹ ನಿನ್ನಲ್ಲಿ ದುರಕ್ಕೆ ಅನುವಾದುದಕ್ಕೆ ಕ್ಷಮೆ ಇರಲಿ. ಆದರೂ ನಿಮ್ಮನ್ನ ಗೆಲ್ಲಬೇಕೆಂದು ಬಂದುದಕ್ಕಾಗಿ ವಾಮನ ಸ್ವಾಮಿಯ ದಿವ್ಯ ದರ್ಶನ ನನಗಾಯಿತು. ಇತ್ತಂತಹ ಪುತ್ರಿಯರನ್ನ ನಾನು ಒಪ್ಪಿಸಿಕೊಂಡಿದ್ದೇನೆ. ಮುಂದೆ ಕಾಲ ಕೂಡಿ ಬಂದಾಗ ಸಾಕೇತದಲ್ಲಿ ನಡೆಯುವಂತಹ ವಿವಾಹ ಮಂಗಲ ಮಹೋತ್ಸವಕ್ಕೆ ತಾವೂ ಬರಬೇಕು. ಗತಂನ ಚಿಂತೆಯೇತ್ ಪ್ರಾಜ್ಞ. ಆಗಲಿ, ಬಾ ಹೋಗೋಣ. ಲೋಕವನ್ನ ಜಯಿಸಿದ್ದಾಗಿದೆ. ಇನ್ನು ಸಾಕೇತದತ್ತ ಹೋಗಿ ತಂದೆಯ ಅನುಗ್ರಹವನ್ನ ಪಡೆಯುತ್ತೇನಂತೆ. ಸಾಕೇತದತ್ತ ಓಂ ನಮೋ ಭಗವತೆ ವಾಸುದೇವಾಯ. ಸೂರ್ಯವಂಶದ ಅರಸರ ಪರಂಪರೆ ಹೇಗೆ? ಶೈಶವೇಭ್ಯಸ್ತ ವಿದ್ಯಾನಾಂ ಯೌವನೆ ವಿಜಿಗೀಷೂಣಾಂ ವಾರ್ಧಕ್ಯೆ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಂ. ಹೀಗೆ ಹೇಳಿದ್ದಾರೆ ಪ್ರಾಜ್ಞರು. ಹಾಗೆಯೇ ವೃದ್ಧಾಪ್ಯದಲ್ಲಿರುವ ನಾನು ಪರಮಾತ್ಮನ ಸಾಯುಜ್ಯವನ್ನು ಹೇಗೆ ಪಡೆಯಲಿ ಎಂಬ ಚಿಂತೆಯಲ್ಲಿದ್ದಾಗ ನಾರದ ಪ್ರಣೀತವಾಯಿತು ಏಕಾದಶಿ ವ್ರತ ಮಹಾತ್ಮೆ. ಪ್ರತಿ ಮಾಸದ ಶುಕ್ಲ ದಶಮಿಯಂದು ಏಕಭುಕ್ತನಾಗಿ ವ್ರತದಲ್ಲಿದ್ದು ಮರುದಿನದ ಉದಯದಲ್ಲಿ ಶ್ರೀಹರಿಯನ್ನು ಅರ್ಚಿಸಿ ಒಂದು ಉದ್ಧರಣ ತೀರ್ಥ ಮಾತ್ರ ಸ್ವೀಕರಿಸಿ ಅಹೋರಾತ್ರಿ ಉಪವಾಸ ಜಾಗರಣೆ ಮಾಡಿ ದ್ವಾದಶಿಯಂದು ಸೂರ್ಯೋದಯಕ್ಕೆ ಹರಿಯನ್ನು ಅರ್ಚಿಸಿ ಪಾರಣೆ ಮಾಡುವುದೇ ಈ ಏಕಾದಶಿ ವ್ರತ ಮಹಾತ್ಮೆ. ಇಂದು ಏಕಾದಶಿ ಸನ್ನಿಹಿತವಾಗಿದೆ. ಆ ಹರಿಯ ಪೂಜೆಗಾಗಿ ನಾನು ಸನ್ನದ್ಧನಾಗಿದ್ದೇನೆ. ಆದರೆ ನನ್ನ ಮಗ ಧರ್ಮಾಂಗದ ದಿಗ್ವಿಜಯಕ್ಕಾಗಿ ಹೋದವನ ವಿಚಾರ ಇನ್ನೂ ತಿಳಿದು ಬರಲಿಲ್ವಲ್ಲ. ತೀರ್ಥರೂಪರ ಪಾದಾರವಿಂದಗಳಿಗೆ ವತ್ಸನ ನಮಸ್ಕಾರಗಳು. ವತ್ಸ, ಧರ್ಮಾಂಗದ ಬಂದೆಯ ಮಗನೇ? ಹೌದು ಜನಕ. ಬಂದೆಯ ಕ್ಷೇಮದಲ್ಲಿ ಬಂದೆಯ ಕ್ಷೇಮದಲ್ಲಿ ಕುವರನೇ ಇಂದಿರಾಧವ ಕರುಣದಿಂದ ಇಂದಿರಾಧವ ಕರುಣದಿಂದ ವಸುಂದರೇಶನ ಜಯಿಸಿ ಕಪ್ಪವ ತಂದೆ ಏನೈ ವಸುಂದರೇಶರ ಜಯಿಸಿ ಕಪ್ಪವ ತಂದೆಯೇನೈ. ಧರ್ಮಾಂಗದ ಜನಕ. ಓ ನನ್ನ ಒಲವಿನ ಕುಮಾರ, ಬಂದೆಯ ಮಗನೇ, ಬಹಳ ಸಂತೋಷ. ಈ ದಿನದ ಏಕಾದಶಿ ವ್ರತ ಆಚರಣೆಯಲ್ಲಿ ನಿನ್ನನ್ನು ಪಾಲ್ಗೊಳ್ಳಿಸಬೇಕು ಎನ್ನುವುದಾಗಿ ನಾನು ಕಾಯುತ್ತಿದ್ದೆ. ಮಗನೇ, ಯಾವ ರೀತಿಯಲ್ಲಿ ನಿನ್ನ ದಿಗ್ವಿಜಯ ಕಾರ್ಯವನ್ನ ಮುಗಿಸಿಕೊಂಡು ಬರುತ್ತೀಯೋ ಎನ್ನುವಂತಹ ಕಳಕಳಿ ನನ್ನದಾಗಿತ್ತು. ಹೇಗಾಯಿತು ದಿಗ್ವಿಜಯ? ಅಪ್ಪ, ಏನು ಸಾಧಿಸಿದೆ ಮಗನೇ? ಶ್ರೀಹರಿಯ ದಯೆ ನಿಮ್ಮ ಆಶೀರ್ವಾದಗಳಿಂದ ವಿಜಯಿಯಾಗಿ ಬಂದಿದ್ದೇನೆ. ಭರತ, ಬಲಿ, ಕಂಬಲಾಶ್ವರಂತವರಲ್ಲಿಗೆ ಹೋದೆ.
ಪ್ರಕರಣ ಶುಭಾಂತವೇ ಆಯಿತು. ಹೌದೇ? ಭರತ ಭೂಪ ನಾರದರ ಆದೇಶದಂತೆ 5 ಕುವರಿಯರನ್ನ ಸಲ್ಲಿಸಿದ. ಹಾ ಹಾಗೆಯೇ ವಾಮನ ಸ್ವಾಮಿಯ ಆದೇಶದಂತೆ ಹಾ. ಬಲಿ 100 ಮಂದಿ ಕನ್ಯೆಯರನ್ನ ಕೊಡುವುದರ ಮೂಲಕವಾಗಿ ಪ್ರಕರಣ ಶುಭಾಂತವಾಯಿತು. ಇದಕ್ಕಿಂತ ಹೆಚ್ಚಾಗಿ ಅಪ್ಪ, ಓ ಕುಮಾರ, ಬಲಿ ಚಕ್ರವರ್ತಿಯಲ್ಲಿ ತುಡುಕುವಂತಹ ಸಂದರ್ಭದಲ್ಲಿ ಹಾ ವಾಮನ ದೇವರ ದರ್ಶನ ನನಗಾಯ್ತಪ್ಪ. ವಾಮನ ದೇವರ ದರ್ಶನ ನನಗಾಯ್ತು. ಹೌದೇ? ಬಹಳ ಸಂತೋಷದ ವಿಚಾರ. ಯಸ್ಯ ಸ್ಮರಣ ಮಾತ್ರೇಣ ಅಂತ ಹೇಳ್ತಾರೆ. ಅವನನ್ನು ಸ್ಮರಣೆ ಮಾಡುವುದರಿಂದಲೇ ಭವಬಂಧದಿಂದ ಮುಕ್ತಿಯಂತೆ ಮಗನೇ. ಹಾಗಿರುವಾಗ ಆ ಚತುರ್ಭುಜ ಧಾರಿಯಾಗಿರತಕ್ಕಂತಹ ತ್ರಿವಿಕ್ರಮ ಸ್ವಾಮಿಯನ್ನ ಕಾಣುವಂತಹ ಭಾಗ್ಯ ನಿನಗಾಯ್ತಲ್ಲ. ನಮ್ಮ ಜನ್ಮ ಪಾವನವಾಯಿತು ಮಗನೇ. ಈ ದಿನ ಏಕಾದಶಿ, ನಾನು ವ್ರತಸ್ಥನಾಗುವುದಕ್ಕೆ ಸಿದ್ಧನಾಗ್ತಾ ಇದ್ದೇನೆ ಮಗನೇ. ಆಯಾಸವಾಗಿರುವುದಿದ್ರೂ ಕೂಡ ಅಂತರ್ಗ್ರಹವನ್ನ ಪ್ರವೇಶ ಮಾಡಿ ವಿಶ್ರಾಂತಿ ಸ್ವಲ್ಪ ಮಟ್ಟಿಗೆ ತೆಗೆದುಕೊಂಡು ಶುದ್ಧ ಶುಚಿರ್ಭೂತನಾಗಿ ನನ್ನೊಂದಿಗೆ ಪೂಜೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಆಗಮಿಸು. ಅಲ್ಲಿಯವರೆಗೆ ನಿನಗೆ ವಿರಾಮವನ್ನ ಕೊಟ್ಟಿದ್ದೆ. ಕಾಯಶುದ್ಧಿಯನ್ನು ಸಾಧಿಸಿಕೊಂಡು ಬರ್ತೇನೆ ಜನಕ. ಡಿಂಬ ದೇವಾಲಯದೊಳಗೆ ಡಿಂಬ ದೇವಾಲಯದೊಳಗೆ ಹಂಸನೆಂಬ ನಿನ್ನನು ಭಕ್ತಿಯೊಳಗೆ ಹಂಸನೆಂಬ ನಿನ್ನನು ಭಕ್ತಿಯೊಳಗೆ ತುಂಬಿದ ಜ್ಞಾನ ನೈರ್ಮಾಲ್ಯವ ತೆಗೆಯುತ್ತ, ತುಂಬಿದ ಜ್ಞಾನ ನೈರ್ಮಾಲ್ಯವ ತೆಗೆಯುತ್ತ ಸಂಭ್ರಮದೊಳು ಪೂಜಿಸುವೆ ನಿತ್ಯಾನಂದದಿ. ಶ್ರೀಹರಿ ಜಗದ್ರಕ್ಷಕ ಸಂರಕ್ಷಿಸು. ದೇಹೋ ದೇವಾಲಯ ಪ್ರೋಕ್ತೋ ಜೀವೈವ ಸನಾತನಃ ಎಂಬುದನ್ನು ನಾನೂ ಬಲ್ಲೆ. ಓ ಸ್ವಾಮಿ, ಹಂಸನಂತಿರುವ ನಿನ್ನನ್ನು ಹೃದಯ ಸಿಂಹಾಸನ ಮಧ್ಯದಲ್ಲಿ ಸ್ಥಾಪಿಸಿ ಭಕ್ತಿಯಿಂದ ಅರ್ಚಿಸಲು ಮುಂದಾಗಿದ್ದೇನೆ ದೇವ. ಈ ಸಂದರ್ಭದಲ್ಲಿ ಆತ್ಮಶೋಧನೆಯನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಸ್ವಾಮಿ. ಮನುಷ್ಯನ ಮನಸ್ಸಿನಲ್ಲಿ ತುಂಬ ಮಾಲಿನ್ಯಗಳಿರುತ್ತವೆ ಅಂತ ಹೇಳ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆನ್ನತಕ್ಕಂತಹ ಅರಿಷಡ್ವರ್ಗಗಳೇ ಈ ಮಾಲಿನ್ಯಗಳು. ನಿನ್ನ ಪೀಠದಲ್ಲಿರುವಂತಹ ನಿರ್ಮಾಲ್ಯವನ್ನು ತೆಗೆಯುವುದು ಅಂತ ಹೇಳಿದರೆ ನನ್ನ ಈ ಹೃದಯ ಕಮಲದಲ್ಲಿರತಕ್ಕಂತಹ ಸಮಸ್ತ ಅರಿಷಡ್ವರ್ಗಗಳನ್ನು ದೂರ ಮಾಡುವುದು ಅಂತಲೇ ಅರ್ಥ ಅಲ್ವೇ ಸ್ವಾಮಿ. ಇಂತಹ ಮಲಿನವಾದುದನ್ನೆಲ್ಲ ತೆಗೆದು ಬಿಸಾಡಿ ದೇಹವೆಂಬ ದೇವಾಲಯದನ್ನು ಸ್ವಚ್ಛಗೊಳಿಸಿ ನಿನ್ನನ್ನು ಅಲ್ಲಿ ಸ್ಥಾಪಿಸಬೇಕು. ನಾನೀಗ ಸಂಭ್ರಮಿಸುತ್ತಿದ್ದೇನೆ ಸ್ವಾಮಿ ನಿನ್ನ ಪೂಜೆಗಾಗಿ. ಓ ಸಚ್ಚಿದಾನಂದ ಸ್ವರೂಪನೇ, ನೀನು ಅಖಿಲ ಅಂಡಕೋಟಿ ಬ್ರಹ್ಮಾಂಡ ನಾಯಕ, ಮುಕ್ತಿದಾಯಕ, ಶುಕ ಶೌನಕಾದಿ ವಂದಿತ ಸ್ವಾಮಿ. ಹೃದಯ ಸಿಂಹಾಸನವನ್ನು ಅಲಂಕರಿಸು ಓ ಭಗವಂತ. ಶ್ರದ್ಧೆ ಎಂಬ ನದಿಯಲ್ಲಿ ಚಿತ್ತವೆಂಬ ನಿರ್ಮಲ ಜಲ ಹರಿಯುತ್ತಿದೆ. ಆ ನಿರ್ಮಲ ಜಲದಿಂದಲೇ ನಿನಗೆ ಅಭಿಷೇಕ ಮಾಡುತ್ತಿದ್ದೇನೆ ಸ್ವಾಮಿ. ಭಕ್ತಿ ಎಂಬ ಗಂಧವನ್ನು ಪೂಸಿದ್ದೇನೆ ದೇವ. ಸಮಾಧಿ ಎಂಬ ಸುಮ ಸಮರ್ಪಿಸುತ್ತಿದ್ದೇನೆ. ಹೇಗೆ ಪ್ರಾಜ್ಞರಂದಿದ್ದಾರೆ, ಅಹಿಂಸಾ ಪ್ರಥಮೋ ಪುಷ್ಪ ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತದಯಾ ಪುಷ್ಪಂ ಸತ್ಯಪುಷ್ಪಂ ವಿಶೇಷತಃ ಜ್ಞಾನಪುಷ್ಪಂ ತಪಃಪುಷ್ಪಂ ಕ್ರಿಯಾಪುಷ್ಪಂ ತಥೈವ ಚ ಧ್ಯಾನಂ ಚೈವಾಷ್ಟಮಂ ಪುಷ್ಪಂ ಏಭಿಸ್ತುಷ್ಯತಿ ಕೇಶವ. ಓ ಕೇಶವ, ಈ ಅಷ್ಟವಿಧ ಪುಷ್ಪಗಳಿಂದ ನಿನ್ನನ್ನು ಅರ್ಚಿಸುತ್ತಾ ಇದ್ದೇನೆ. ಓ ಪರಮಾತ್ಮನ್, ಈ ಆತ್ಮಜ್ಯೋತಿ ಎನ್ನುವ ನೀರಾಂಜನವನ್ನು ನಿನಗೆ ಬೆಳಗಿಸುತ್ತಾ ಇದ್ದೇನೆ. ತೃಪ್ತನಾಗಿ ಅನುಗ್ರಹಿಸು ತಂದೆಯೇ. ಇದೋ ಉರಸ ಶಿರಸ ಚೈವ ಎನ್ನುವುದಾಗಿ ಅಷ್ಟವಿಧ ನಮಸ್ಕಾರಗಳನ್ನು ಮಾಡುತ್ತಾ ಇದ್ದೇನೆ ದೇವಾ.
ನನಗೆ ಚತುರ್ವಿಧ ಮೋಕ್ಷಗಳಲ್ಲಿ ಶ್ರೇಷ್ಠವಾದಂತಹ ಸಾಯುಜ್ಯವನ್ನು ಕೊಡು. ಓ ತಂದೆ, ಅನುಗ್ರಹಿಸಯ್ಯ, ಅನುಗ್ರಹಿಸು. ಕಾಲ ಈಗ ಅನುಕೂಲವಾಗಿದೆ, ನಾನೀಗ ಹೋಗುತ್ತೇನೆ. ಹೇಗೆ? ಧರಿಸಿ ಸರ್ವಾಭರಣ ಧರಿಸಿ ಸರ್ವಾಭರಣ ಪೀತಾಂಬರವನೆರಿವಿಡಿದುಟ್ಟು ಪೀತಾಂಬರವ ನೆರಿವಿಡಿದುಟ್ಟು ಕರದಲ್ಲಿ ಪರಿಮಳಿಪ ಸೌಗಂಧ ಮಾಲ್ಯವ ಕರದಲ್ಲಿ ಪರಿಮಳಿಪ ಸೌಗಂಧ ಮಾಲ್ಯವ ತರುಣಿ ಮಣಿದ ಪಿಡಿಯುತ್ತ ಪರಿಮಳಿಪ ಸೌಗಂಧ ಮಾಲ್ಯವ ತರುಣಿ ಮಣಿತ ಪಿಡಿಯುತ್ತ ಪತಿಯೊಂದಿಗೆ ರಮಿಸಲು ಇದು ಯೋಗ್ಯ ಸಂದರ್ಭ. ಆದ್ದರಿಂದಲೇ ಪಿತಾಂಬರವನ್ನು ನೆರಿಯಾಗಿ ಉಟ್ಟು ಅದಕ್ಕೊಪ್ಪುವ ಕುಪ್ಪಸ ತೊಟ್ಟು ಕೇಶ ಅಲಂಕಾರ ಮಾಡಿಕೊಂಡು ಸರ್ವಾಭರಣಗಳನ್ನು ಧರಿಸಿಕೊಂಡೆ, ಪರಿಮಳ ಭರಿತ ದ್ರವ್ಯಗಳನ್ನು ಲೇಪಿಸಿಕೊಂಡೆ. ಮೊದಲೇ ಮೋಹಿನಿ, ಈಗ ಜಗನ್ಮೋಹಿನಿಯಾದೆ. ಇಷ್ಟಾದರೆ ಸಾಲದು, ನನ್ನ ಪತಿಗೆ ಆಶಯವನ್ನು ವ್ಯಕ್ತಪಡಿಸಲು ಹರಿವಾಣದಲ್ಲಿ ಗಂಧ, ಚಂದನ ಹಾಗೂ ವಿವಿಧ ಪುಷ್ಪಗಳನ್ನು ತುಂಬಿಸಿಕೊಂಡೆ. ಇನ್ನು ಅವರಿದ್ದಲಿಗೆ ತೆರಳುತ್ತೇನಂತೆ. ಪ್ರಾಣೇಶ ಪ್ರಣಾಮಗಳು. ಪ್ರಾಣೇಶ್ವರಿ, ಎದ್ದೇಳು. ಹಾ, ಏನಿದು? ಆ ಜಗನ್ಮೋಹಿನಿ ರೂಪವನ್ನು ಧರಿಸಿಕೊಂಡು ಕೈಯಲ್ಲಿ ವಿಚಿತ್ರವಾಗಿರತಕ್ಕಂತಹ ವಸ್ತುಗಳನ್ನು ತರುತ್ತಾ ಇದ್ದೀಯಲ್ಲ. ಈ ದಿವಸ ಹರಿವಾಸರ, ಹಾ, ಹರಿಯ ದಿನ. ಅದಕ್ಕಾಗಿ ಗಂಧ, ಪುಷ್ಪ, ಅಕ್ಷತೆ ಇತ್ಯಾದಿಗಳನ್ನು ತಂದು ಹರಿಯನ್ನು ಪೂಜಿಸಬೇಕು. ಆ ನನ್ನೊಂದಿಗೆ ಪಾಲ್ಗೊಳ್ಳುವೆಯಾ? ಏನು ವ್ರತವೇ? ನಾನು ಮಾಡಬೇಕೇ? ಛೇ, ಛೇ. ಯತಿಗಳಿಗೆ ವ್ರತ ಸಹಜ. ಯತಿಗಳಿಗೆ ವ್ರತ ಸಹಜ. ಪೃಥ್ವಿಯ ಪತಿಯು ನೀನು ಬಹಾರ ತೊರೆಯುತ್ತ, ಪೃಥ್ವಿಯ ಪತಿಯು ನೀನು ಬಹಾರ ತೊರೆಯುತ್ತ ಸತತ ದೇಹವ ಬಳಲಿಸುವುದೋ, ಸತತ ದೇಹವ ಬಳಲಿಸುವುದೋ, ಅತಿ ಮನೋವ್ಯಥೆಯಪ್ಪುದು, ಅತಿ ಮನೋವ್ಯಥೆ ಅಪ್ಪುದೋ. ಸತತ ದೇಹವ ಬಳಲಿಸುವುದೇನಗತಿ ಮನೋವ್ಯಥೆ ಅಪ್ಪುದೋ. ಪತಿದೇವ, ನಿಮ್ಮ
ನಿಮ್ಮ ವರ್ತನೆ ನನಗೆ ಆಶ್ಚರ್ಯ ಉಂಟು ಮಾಡಿದೆ. ಯಾಕೆ? ಈ ಉಪವಾಸ ವ್ರತ ಯಾರಿಗೆ? ಇಂದು ಏಕಾದಶಿ ಅಲ್ಲವೇನೆ? ಪೃಥ್ವಿ ಪತಿಗಳಿಗೆ ಅಲ್ಲ, ಮತ್ತೆ ಐಹಿಕ ದೈಹಿಕ ಕಾಮನೆಗಳನ್ನು ತೊರೆದು ಪಾರಮಾರ್ಥಿಕವಾದ ನಿಶ್ಚಯವನ್ನು ಬಯಸುವ ಯತಿಗಳಿಗೆ ಆದರೆ ಇದು ಸಹಜ. ಯತಿಗಿಂತ ಮೊದಲಿನದ್ದು ಈಗ ನನ್ನ ವೃದ್ಧಾಪ್ಯದ ಕಾಲ. ಭುಜರು ನೀವು ಹ. ದುಷ್ಟರನ್ನು ವಧಿಸಿ ಅಸಂಖ್ಯಾತ ಪ್ರಜೆಗಳನ್ನು ಪಾಲಿಸಬೇಕಾದಂತಹ ತಾವು ಈ ರೀತಿ ಅಶನ ಪಾನೀಯಗಳನ್ನು ತೊರೆದು ಕೃಷರಾದರೆ ಹೇಗೆ? ನೋಡಿ, ತಂಗಾಳಿ ಬೀಸುತ್ತಾ ಇದೆ. ಆ ಸ್ಮರನು ತನ್ನ ಪಂಚ ಬಾಣಗಳನ್ನು ನನ್ನ ಮೇಲೆ ಎಸೆಯುತ್ತಾ ಇದ್ದಾನೆ. ಮದನ ಮೋಹನಾದಿ ವಿಕಾರಗಳಿಗೆ ನಾನು ತುತ್ತಾಗಿದ್ದೇನೆ. ನನ್ನ ಸ್ವತ್ತಲ್ಲವೇ ನೀವು. ಹಾಗಾಗಿ ವ್ರತವನ್ನು ಕೈಬಿಟ್ಟು ನನ್ನೊಂದಿಗೆ ಬನ್ನಿ, ರಮಿಸೋಣ. ಬನ್ನಿ ಬನ್ನಿ. ಮೋಹಿನಿ, ಸ್ವಲ್ಪ ನಿಧಾನಿಸಿ. ಶ್ರೀಹರಿಯಾಗಿನಿದು ನುಡಿವಳೋ ಹರಿದಿನದಿ ದುರ್ಭಾಷೆಯನುತಲಿ ಧರಣಿಪತಿ ನೋಡುತ್ತ ಮೋಹಿನಿಯೊಡನೆ ಪೇಳಿದನೋ ಸರಸಿರುಹಲೋಚನ ನಾಮವ ಸ್ಮರಿಸುತ್ತ ಅತ್ಯಾನಂದದಲ್ಲಿ ವರ ಮನೋಹರೆ ಕುಳಿತು ಸ್ಥೈರ್ಯವಗೊಳಿಸು ತವ ಮನವ. ಹರಿಯೇ ನಾರಾಯಣ. ಪೂಜಾ ಕಾಲದಲ್ಲಿ ಬಂದಂತಹ ನಾರಿಯವಳು ಪೂಜೆಗೆ ಸಂಬಂಧಪಟ್ಟ ವಿಚಾರವನ್ನ ಆಡ್ತಾಳೆ ಅಂತ ಭಾವಿಸಿದ್ರೆ ಯಾಕೆ ಇವಳಲ್ಲಿ ಇಂತಹ ಭಾವೋದ್ವೇಗವಾಗುತ್ತಾ ಇದೆ? ಹರಿದಿನದ ಸಮಯದ ಏಕಾದಶಿ ವ್ರತಕ್ಕೆ ಅನುಕೂಲಳಾಗಬೇಕಾದಂತಹ ಸತಿ ವಿರುದ್ಧವಾಗಿ ನುಡಿಯುತ್ತಾಳಲ್ಲ, ಇದೇನು ವಿಪರ್ಯಾಸ, ಎಂತಹ ದುರ್ಭಾಷೆ! ಕೇಳುವುದಕ್ಕೆ ಕರ್ಣ ಕಠೋರವಾಗುತ್ತಿದೆಯಲ್ಲ. ದೇವರೇ, ಈತಳಿಗೆ ಹಿತವಚನಗಳನ್ನಾದರೂ ಹೇಳಿ ಮನ ಪರಿವರ್ತನೆ ಮಾಡಬೇಕಾಗಿದೆ. ಓ ಮೋಹಿನಿ ಸ್ವಾಮಿ, ನೀನು ಭಾಮಿನಿ ಅಲ್ಲವೇನೆ? ಬನ್ನಿ ಬನ್ನಿ. ಕಾಮಿನಿ ಯಾಕಾಗುವೆ? ಸೈರಿಸು ನಿನ್ನ ಆಸೆಯನ್ನ. ಆಸೆ ಸ್ತ್ರೀಗೆ ಸಹಜ, ಆದರೆ ಮನೋನಿಯಂತ್ರಣ ಬೇಕಲ್ಲವೇನೆ? ಹಾಗಾಗಿ ಈ ಆಸೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಸ್ವಲ್ಪ ಕಾಲ ನೀನು ಕಾಯಬೇಕು. ಅಂದರೆ ಇಲ್ಲಂದ್ರೆ ಬಾಯಾರಿಕೆಯಾದವರು ಉಪ್ಪು ನೀರು ಕುಡಿದ್ರೆ ಬಾಯಾರಿಕೆ ಆರುವುದಿಲ್ಲ. ನಿನಗೀಗ ಕಷ್ಟವಾದರೂ ಮುಂದಕ್ಕೆ ಒಳ್ಳೆಯದಾಗ್ತದೆ. ಇದೊಂದು ದಿನ ಸಹಿಸಿಕೋ, ನಾಳೆಗೆ ನೋಡೋಣ. ಏನು ನಾಳೆ? ಓ ಮನೋಹರ, ವರ ಮನೋಹರ ಲಾಲಿಸು ವರ ಮನೋಹರ ಲಾಲಿಸು ಸುಂದರ ಕಾಯ ಕರುಣಾದಿದಯ ವಿರಿಸೋ ಸುಂದರ ಕಾಯ ಕರುಣಾದಿದಯ ವಿರಿಸು ಪರಿಮಳಿಪ ಶ್ರೀಗಂಧ ವಿದರನೋ ಹರುಷದ್ಯೂ ಪೂಸುವೇನು ತನುವಿಗೆ ಬರದೊಳಲಿಂಗಿಸುತ್ತ ಸ್ಮರ ಶರ ದುರ್ಯನಾರಿಸು ಬೇಗ ಬಾಬಾ ಬೇಗ ಬಾಬಾ. ಬನ್ನಿ ಸ್ವಾಮಿ, ಬನ್ನಿ ಬನ್ನಿ. ಸಾಧ್ಯ ಇಲ್ಲ, ಒಪ್ಪಲಾರೆ. ಬರದೊಳಲಿಂಗಿಸುತ್ತ ಸ್ಮರ ಶರ ದುರ್ಯನಾರಿಸು ಬೇಗ ಬಾಬಾ ವರ ಮನೋಹರ ಲಾಲಿಸು ಸುಂದರ ಕಾಯ ಕರುಣಾದಿದಯ ವಿರಿಸೋ
ಮನುವಿಗೆ ಭರದೋಳಾಲಿಂಗಿಸುತ್ತ ಸ್ಮರ ಶರದುರಿಯ ನಾಲಿಸು ಬೇಗ ಬಾಬಾ ಬೇಗ ಬಾಬಾ ಬಾಬಾ. ವರಮನೋಹರ ಲಾಲಿಸು ಸುಂದರ ಕಾಯ ಕರುಣದಿ ದಯವಿರಿಸೋ. ಓ ಮನೋಹರ, ಓ ಮನೋಹರೇ, ಇಂದು ಇದ್ದ ಮನಸ್ಸು ನಾಳೆ ಇರುವುದಿಲ್ಲ. ಬೇಡ, ಹಾಗಾಗಿ ಇಂದು ನಿಮ್ಮನ್ನು ಬಿಡಲಾರೆ. ನಾನು ಕೇಳಲಾರೆ. ನಿಮ್ಮ ಅಂಗ ಸೌಷ್ಠವ ಕಂಡು ಆಕರ್ಷಿತರಾಗಿದ್ದೇನೆ. ಸುಗಂಧ ದ್ರವ್ಯಗಳನ್ನು ನಿಮ್ಮ ಮೈಗೆ ಪೂಸುತ್ತೇನೆ. ಛೇ, ನೋಡಿ, ಈ ತಾಂಬೂಲ ಸವಿದು ನನ್ನ ಬಾಯಿಗೆ ಇಡಿರಿ. ಯಮಕಿಂಕರರು ನಾಲಿಗೆಯನ್ನು ಸೀಳಿಯಾರು ಏಕಾದಶಿ. ಚುಂಬನ ಗಾಢ ಲಿಂಗನದಿಂದ ವಿಶ್ವವನ್ನೇ ಮರೆಯೋಣ. ಹಂಸ ತೂಲಿಕಾ ತಲ್ಪ ಸಿದ್ಧವಾಗಿದೆ. ನನ್ನ ಹೃದಯದ ಉರಿಯನ್ನು ತಣಿಸಿ ಬನ್ನಿ ಬನ್ನಿ, ಏಳಿ ಸಾಧ್ಯವಿಲ್ಲ, ಏಳಿ ಏಳಿ ಆಗುವುದಿಲ್ಲ ಆಗುವುದಿಲ್ಲ. ಏಳಿ ಸ್ವಾಮಿ ಬನ್ನಿ. ಖಂಡಿತ. ಕಾಲವಲ್ಲಿದು ಕಾಲವಲ್ಲ. ಸಚ್ಚಿದಾನಂದ ಮೂರ್ತಿಯ ಕಾಲವಲ್ಲಿದು ಸಚ್ಚಿದಾನಂದ ಮೂರ್ತಿಯ ಲೀಲೆ ಧ್ಯಾನವ ಗೈಯುತ್ತ ತಾಳಿಂದು ನಾಳೆ ಮಾತ್ರವೇ ಚಂದಿರೋದನೆ ಮೇಲೆ ನಿನ್ನನು ತೋಷಿಪೇ. ಮೋಹಿನಿ, ಸ್ವಾಮಿ. ಇದು ಸಕಾಲವಲ್ಲ. ಸಕಾಲದಲ್ಲಿ ನಾಳೆ ನಿನ್ನನ್ನು ಕೂಡುತ್ತೇನೆ, ಅಲ್ಲಿಯವರೆಗೆ ಸೈರಿಸ್. ಎಲ್ಲಿಗೆ ಹೋಗಿತ್ತಿ ನಿಮ್ಮ ಬುದ್ಧಿ ಹಿಂದೆ? ಸಾಕು ಮಾಡಿ. ಹಬ್ಬಬ್ಬ, ಅಂದು ವನಾಂತರದಲ್ಲಿ ಸಂಧಿಸಿ ನಾನು ಕೇಳಿದವಾಗ ಸುಖ ಕೊಡುತ್ತೇನೆ ಎಂದು ಭಾಷೆ ಕೊಡುವಾಗ ಈ ಪ್ರಜ್ಞೆ ನಿಮಗೆ ಇರಲಿಲ್ವೇ? ಹರಿವ್ರತದ ದಿನ ಹೊರತು ಎಂಬ ಶಬ್ದವನ್ನು ಅಂದು ಸೇರಿಸಿಕೊಳ್ಳಬೇಕಿತ್ತು. ನನ್ನನ್ನು ವಶೀಕರಿಸುವುದಕ್ಕಾಗಿ ಸುಳ್ಳನ್ನಾಡಿದ್ರಿ, ವಂಚಿಸಿದ್ರಿ, ಮಾತು ತಪ್ಪಿದ್ರಿ. ಲೋಕ ನಿಂದಕರಾಗುತ್ತೀರಿ. ಎಚ್ಚರ ಎಚ್ಚರ. ಖಂಡಿತ ಆಗುವುದಿಲ್ಲ. ಸಂಧ್ಯಾವಳಿ, ಏನಾದರೂ ಸ್ವಲ್ಪ ಅವಳಿಗೆ ತಿಳುವಳಿಕೆ ಹೇಳೆ. ಪಿಡಿದ ವ್ರತವ ತ್ಯಜಿಸಿ ಸತಿಯೋಳು ಬೆರೆಯುವ ತುಂಟೆ ನಡತೆ ಎಲ್ಲವೂ ನೋಡು ಮನದೊಳು. ದುಡುಕು ಬೇಡ, ದುಡುಕು ಮಾಡಬೇಡ, ಸೈರಿಸು ಪತಿ ದೀಕ್ಷಾ ವ್ರತವು ಕೆಡುವುದವ್ವ ತಂಗಿ ಪರೀಕ್ಷಿಸೋ. ಓ ಸಂಧ್ಯಾವಳಿ, ಹೌದು, ಯಾಕಮ್ಮ ಈ ರೀತಿಯಾಗಿ ವರ್ತಿಸುತ್ತಿರುವೆ ಹೇಳು? ಏನು? ಇಂದು ಪವಿತ್ರವಾದ ಏಕಾದಶಿಯ ಶುಭ ದಿನ. ಹ್ಮ್ ಈ ಶುಭ ಹರಿದಿನದಂದು ಸತಿಯರಾದಂತಹ ನಾವಿರುವರೂ ಕೂಡ ಪತಿಯ ಕಾರ್ಯದಲ್ಲಿ ಸಹಭಾಗಿಗಳಾಗಿ ವರ್ತಿಸಬೇಕೇ ಹೊರತು ಓಹೋ, ಈ ರೀತಿಯಾಗಿ ವಿರೋಧವಾಗಿ ವರ್ತಿಸುವುದು ಸರಿಯಲ್ಲ. ಶ್ರೀಹರಿಯ ವ್ರತದ ಈ ಕಾರ್ಯದಲ್ಲಿ ನಾವು ಕೂಡ ಭಾಗಿಗಳಾಗೋಣ. ಹೀಗೆ ಬಾ, ಹೀಗೆ ಬಾ. ಇವೆಲ್ಲ ಮಾಡಬೇಕಾದವಳು ನೀನು, ನಾನಲ್ಲ. ಯಾಕೆಂದರೆ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದವಳು ನೀನು. ಹಾಗಾಗಿ ಗಂಡ ಏಳುವ ಮೊದಲೇ ಎದ್ದು ಮನೆಯ ಕೆಲಸವೆಲ್ಲವನ್ನ ಮಾಡಿ ಅವರ ಸೇವೆಯಲ್ಲಿಯೇ ಇದ್ದು ಮತ್ತೆ ಅವರು ಸಾಯುವ ಮೊದಲೇ ಸಾಯಬೇಕಾದವಳು ನೀನು. ಬಾಯಿ ಮುಚ್ಚೆ, ನನಗೆ ಹೇಳುವುದಕ್ಕೆ ಬಂದಳು. ರುಕ್ಮಾಗದ, ನಿನ್ನ ಸುಖದ ಅವಶ್ಯಕತೆ ನನಗಿಲ್ಲ. ಆಡಿದ ಮಾತು ತಪ್ಪಿದ್ದೆ ಆದ್ರೆ ಮಗನ ತಲೆ ಕಡಿದು ಕೊಡುತ್ತೇನೆ ಎನ್ನುವುದಾಗಿ ಹೇಳಿದ್ಯಲ್ಲ. ಏನು ಮಾತು ಅಂತ ಹೇಳ್ತಾ ಇದ್ದೀಯ? ಇಗೋ ತೆಗೆದುಕೋ ಈ ಕತ್ತಿ, ಮಗನ ತಲೆ ಕಡಿದು ಕೊಡು. ಹರಿಯೇ, ಖಂಡಿತ ನಾನು ಈ ರೀತಿ ಮಾಡಲಾರೆ. ಪರಮಾತ್ಮನ ಅರ್ಚನೆಯಲ್ಲೇ ಆನಂದಾನುಭೂತಿಯನ್ನು ಹೊಂದುತ್ತಿದ್ದಂತಹ ತಂದೆ ಮ್ಲಾನವದನರಾಗಿದ್ದಾರೆ. ಪ್ರಶ್ನಿಸಿ ನಾನು ಉತ್ತರವನ್ನು ತಿಳಿದುಕೊಳ್ಳಬೇಕಾಗಿದೆ. ಜನಕ, ಯಾಕಿಂತಹ ಕ್ಲೇಶ? ಉತ್ತರಿಸಿ ತಂದೆ. ಏಯ್, ಅವರಲ್ಲಿ ಕೇಳಿ ಪ್ರಯೋಜನ ಇಲ್ಲ. ನಾನು ಹೇಳುತ್ತೇನೆ. ನನ್ನನ್ನು ಪ್ರೇಮಿಸಿ ಕರೆದುಕೊಂಡು ಬರುವಾಗ ನಾನು ಕೇಳಿದಾಗಲೆಲ್ಲ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುತ್ತೇನೆ, ತಪ್ಪಿದ್ರೆ ಮಗನ ತಲೆಯನ್ನೇ ಕಡಿದು ಕೊಡುತ್ತೇನೆ ಎನ್ನುವುದಾಗಿ ಹೇಳಿದರು. ಇಂದು ನನ್ನ ಬೇಡಿಕೆಯನ್ನು ಈಡೇರಿಸಲು ವಿಫಲರಾಗಿದ್ದಾರೆ. ಹಾಗಾಗಿ ನಿನ್ನ ತಲೆ ಕಡಿಯುವುದು ಹೇಗೆ ಎನ್ನುವುದಾಗಿ ದುಃಖಿಸ್ತಾ ಇದ್ದಾರೆ. ಜನಕ, ಆಕಸ್ಮಿಕವಾದ ಜನನ, ಅನಿವಾರ್ಯವಾದ ಮರಣ, ಮಧ್ಯದಲ್ಲಿ ಜೀವನ. ಜಾತಸ್ಯ ಮರಣಂ ಧ್ರುವಂ. ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ಹಾಗಾಗಿ ಮಹತ್ತರವಾದಂತಹ ವ್ರತಪಾಲನೆಗಾಗಿ, ನಿಮ್ಮ ವ್ರತ ಸಿದ್ಧಿಗಾಗಿ ಕೈಯಲ್ಲಿ ಕರವಾಲವನ್ನು ಹಿಡೀರಿ, ಕಡೀರಿ ನನ್ನ ತಲೆಯನ್ನು ಸಂತೋಷದಿಂದ ಅರ್ಪಿಸಿಕೊಳ್ತಾ ಇದ್ದೇನೆ. ಮಗನೇ, ನೀನು ಹೇಳ್ತಿ ಕಡಿಯಿರಿ ಅಂತ ಹೇಳಿ, ತಂದೆಯಾದ ನನಗೆ ಕೈ ಬರಬೇಕಲ್ಲ.
ಸಂತೋಷದಿಂದ ಒಪ್ಪಿದ್ದೇನಪ್ಪ. ಕಡೀರಿ ನೀವು. ಒಪ್ಪಿರುವುದು ಸಂತೋಷ ಹೌದು, ಆದರೆ ತಂದೆಯಾಗಿ ನಾನು ನಿನ್ನನ್ನು ರಕ್ಷಿಸಬೇಕಾದವನು ಕಡಿಯಲೇ. ಆದರೆ ಒಂದುಂಟು, ಈ ಸೂರ್ಯವಂಶದಲ್ಲಿ ಯಾರೂ ಕೊಟ್ಟ ಮಾತನ್ನು ತಪ್ಪಿದವರಿಲ್ಲ. ಹಾಗಾಗಿ ಬಂದದ್ದೆಲ್ಲ ಬರಲಿ, ಆ ಗೋವಿಂದನ ದಯೆಯೊಂದಿರಲಿ. ನಾಹಂ ಕರ್ತ ಹರಿಕರ್ತ. ಇದೋ ನಿಲ್ಲಿರಿ ರುಕ್ಮಾಂಗದ, ನಿನ್ನ ಸತ್ಯನಿಷ್ಠೆ ಧರ್ಮ ಪ್ರಜ್ಞೆಗೆ ಮೆಚ್ಚಿದೆ. ಭಾಷೆಯನ್ನು ಈಡೇರಿಸುವಲ್ಲಿ ನೀನು ತಳೆದ ನಿಲುವು ಶ್ಲಾಘನೀಯವೇ ಆಗಿದೆ. ದೇವಾ, ನಾನೇ ಪ್ರತ್ಯಕ್ಷನಾದ ಮೇಲೆ ಇಲ್ಲಿ ಹತ್ಯಾಕಾಂಡ ನಡೆಯಬಾರದು ತಾನೆ? ನಾರಾಯಣ, ನಿನ್ನೆಣಿಕೆಯಂತೆ ಮೋಹಿನಿ ರಾಕ್ಷಸಿ ಅಲ್ಲ, ಕಾಮುಕಳೂ ಅಲ್ಲ. ಯಾರಿವಳು? ನಿನ್ನನ್ನು ಪರೀಕ್ಷಿಸುವಲ್ಲಿ ನಮಗೆ ಸಹಕಾರಿಯಾಗಿ ಬಂದವಳು. ಅವಳಲ್ಲಿ ಬೇಸರವಿರಿಸಿಕೊಳ್ಳಬೇಡ. ವೃತದ ಫಲ ನಿನಗೆ ಫಲಿಸಿತು ಎಂದು ಭಾವಿಸು. ಕೇಶವ, ಈ ಕಾರ್ತಿಕ ಶುದ್ಧ ಏಕಾದಶಿಯನ್ನು ಇನ್ನು ಮುಂದೆ ಮೋಹಿನಿ ಏಕಾದಶಿ ಎಂದೇ ಕರೆಯಲ್ಪಡಲಿ. ವರ್ಷದಲ್ಲಿ ಒಂದಾವರ್ತಿ ಬರುವ ಈ ಏಕಾದಶಿಯನ್ನು ಆಚರಿಸಿದರೆ ಎಲ್ಲ ಏಕಾದಶಿಯನ್ನು ಆಚರಿಸಿದ ಪುಣ್ಯ ಬರುತ್ತದೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಸ್ವಾಮಿ, ನಿನ್ನ ಮುಖ ಕಮಲಕ್ಕೆ ಮಂಗಲಾರತಿಯನ್ನು ಬೆಳಗಿ ವ್ರತವನ್ನು ಮುಗಿಸುತ್ತೇನೆ. ಸರ್ವರಿಗೂ ಮಂಗಲವಾಗಲಿ. ಧರೆಯೊಳು ಮೆರೆವ ಅಂಬಲ ಪಾಡಿ ಕ್ಷೇತ್ರದೇ ಧರೆಯೋಳು ಮೆರೆವ ಅಂಬಲ ಪಾಡಿ ಕ್ಷೇತ್ರದಿ ಸ್ಥಿರವಾಗಿ ನೆಲಸಿಹ ಮಹಾಕಾಳಿಗೆ ಲಕ್ಷ್ಮೀ ಜನಾರ್ದನಗೆ. ಸ್ಥಿರವಾಗಿ ನೆಲಸಿಹ ಮಹಾಕಾಳಿಗೆ ಲಕ್ಷ್ಮೀ ಜನಾರ್ದನಗೆ. ಧರೆಯೋಳು ಮೆರೆವ ಅಂಬಲ ಬಾಡಿ ಕ್ಷೇತ್ರದಿ ಸ್ಥಿರವಾಗಿ ನೆಲಸಿಹ ಮಹಾಕಾಳಿಗೆ. ಸ್ಥಿರವಾಗಿ ನೆಲಸಿಹ ಮಹಾಕಾಳಿಗೆ ಲಕ್ಷ್ಮೀ ಜನಾರ್ದನಗೆ. ಮಂಗಲು ಮಂಗಲು ಮಹಾ